ಕಾಣಿಸ್ತಿತ್ತಾ ಗ್ರೀನ್ ಒಂದು ಬಳೆಗಾರ ಹೋಗಿ ತಮ್ಮನ ಮನೆ ಅಲ್ಲೊಂದು ಗೇಟ್ ಅಷ್ಟೇ. ನನ್ನ ಕೈಲ ಡಿಸೈನ್ ಕವರ್ ಹತ್ತ ಅದು ತುಂಬ ಅದೇ ಹಸಿನಣ್ಣಲ್ಲ ಅಲ್ಲಿ ಸಿಕ್ಕುವ ಹೇಳ. ಇದು ದೇವರ ಪ್ರಸಾದ ಅಂದ್ರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲ? ನನ್ನ ತಂಗಿ ಮದುವೆ ಟೈಮಲ್ಲಿ ರಿಟರ್ನ್ ಗಿಫ್ಟ್ ಅಂದೇಳಿ ಹೇಳಿ ಎಲ್ಲರಿಗೂ ಇದೊಂದು ಸ್ಟೀಲ್ ಬಾಟಲ್ ಕೊಟ್ಟಿದ್ದಿತ್ತು. ಆ ಟೈಮಲ್ಲೇ ಅಪ್ಲೋಡ್ ಮಾಡ್ಕಿದ್ದಿತ್ತು, ನಂಗೆ ಅದು ಐಲೇ ಇಲ್ಲ. ಇವತ್ತು ಅಪ್ಲೋಡ್ ಮಾಡ್ತಿದ್ದೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ಕಾಣಿಯಕ್ಕ. ಹಾಂ, ಇದೆಲ್ಲ ಸ್ಟೀಲ್ ಬಾಟಲನ್ನು ಚಂದ ಮಾಡಿ ತೊಳೆದು ಅದನ್ನು ಪ್ಯಾಕ್ ಮಾಡಿ ಧರ್ಮವರಂ ಆಡಿಟೋರಿಯಮಲ್ಲಿ ಇದ್ದದ್ದು ಮದಿ. ಸೊ ಅಲ್ಲಿಗೆ ತಗೊಂಡು ಹಬ್ಬಕ್ಕೆ ರೆಡಿ ಮಾಡ್ತಿದ್ರು ಇಲ್ಲಿ. ಕಾಣಿಸ್ತಿತ್ತಾ ರಸಿ ಕಿರಣ್ ವಿತ್ ಸುಷ್ಮಿತಾ 26/11/2025. ವಿನಯ ರಾಶಿ ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಎಲ್ಲ ಆಟೋದಲ್ಲೇ ಕಳಿಸ್ತೈತಿ. ಈಗ ಪಾಪ ಗಂಡಸರೆಲ್ಲ ಸೇರ್ಕೊಂಡು ಮಾಡ್ರ, ಏನು ನೀವು ಮಾಡೋಬೇಡ ನಾವೇ ಮಾಡ್ತೇವೆ ಅಂತ ಹೇಳಿ ಅವ್ರು ಮಾಡ್ರೆ. ಮತ್ತು ನಾವು ಮತ್ತೆ ಹಬ್ಬಕ್ಕೆ ಹೋಗಲಿಲ್ಲ. ಹೇಳ. ಸೊ ಇವತ್ತು ಬಳೆ ಶಾಸ್ತ್ರ ಮಾಡೋದಿತ್ತು ಸುಷ್ಮಿತಂಗೆ. ನಮ್ಮ ಸಾಲಿಗ್ರಾಮದಲ್ಲೇ ಒಬ್ಬರು ಬಳೆಗಾರನ ಕರೆಸಿತ್ತು. ನನಗೆ ಈ ಗಾಜಿನ ಬಳೆಗಳಂದ್ರೆ ತುಂಬ ಇಷ್ಟ. ಅದು ಈ ಸಾರಿ ಊಟಾಗ ಎಲ್ಲ ಗಾಜಿನ ಬಳೆಗಳು ಇಟ್ಕೊಂಡ್ರೆ ಮತ್ತು ಜಾಸ್ತಿ ಅದಕ್ಕೆ ಒಂಥರ ಬೇರೆ ಡ್ರೆಸ್ ಎಲ್ಲಕ್ಕಿಂತ ಸಾರಿ ಊಟಾಗ ಈ ಗಾಜಿನ ಬಳೆ ಇಟ್ಕೊಂಡ್ರೆ ಒಂಥರ ಖುಷಿ ಆಗ್ಬೋದು. ಹಂಗಂದ್ಕೊಂಡು ಎಲ್ಲ ಸಲ ನಾ ಗಾಜಿನ ಬಳೆನ ಇಟ್ಕೊಂತ ಇಲ್ಲ, ಖಂಡಿತ ಇಲ್ಲ, ಇಷ್ಟ ಅಷ್ಟೇ. ಹಾಗೆ ಎಲ್ಲ ಸಲಿನೂ ಅದೇ ಇಟ್ಕೊಂತ ಅಂತ ಅಲ್ಲ, ಇಷ್ಟ ನನಗೆ. ನಂಗೆ ಮನ್ಸಾದಾಗೆಲ್ಲ ಸಾರಿ ಉಟ್ಟಾಗ ಫಂಕ್ಷನ್ ಎಲ್ಲ ಇದ್ದಾಗಳಿಗೆ ನನಗೆ ಯಾವ ಟೈಮಲ್ಲಿ ನಂಗೆ ಅನಿಸುತ್ತೆ ಆಗ ನಾನು ಗಾಜಿನ ಬಳೆ ಇಟ್ಕೊಂತೆ. ನನ್ನ ಮದಿದ ಬಳೆ ಇನ್ನೂ ಇತ್ತು ಅನ್ಸುತ್ತೆ. ಮದಿ ಟೈಮಲ್ಲಿ ಇಟ್ಕೊಂಡು ಬಳೆ ಹಸಿರು ಕೆಂಪದು. ನನ್ನ ಸಾರಿಗೂ ಮ್ಯಾಚ್ ಅದೇ ಇತ್ತದು, ಹಸಿರು ಮತ್ತು ಕೆಂಪು ಕಾಂಬಿನೇಷನಲ್ಲಿದೆ. ನನ್ನ ಮುಹೂರ್ತ ಸಾರಿ ಹಸಿರು, ದಾರಿ ಸಾರಿ ಕೆಂಪು ಕಲರ್. ಬಟ್ ಎಂತ ಇದ್ರೂ ನಂಗೆ ಹಸಿರು ಮತ್ತು ಕೆಂಪು ಈ ಕಾಂಬಿನೇಷನಲ್ಲೇ ಚಂದ ಅನ್ಸುತ್ತೆ ಗಾಜಿನ ಬಳೆಗಳು. ಮತ್ತೆಲ್ಲ ಬೇರೆ ಬೇರೆ ಕಲರೆಲ್ಲ ಬಂದಿತ್ತೀಗ, ಅದಷ್ಟು ನನಗೆ ನ್ಯಾಚುರಲ್ ಅನಿಸೋದಿಲ್ಲ. ಅಂದರೆ ಗಾಜಿನ ಬಳೆ ಫ್ಯಾನ್ಸಿ ಅನ್ಸೋದು ಯಾಕೋ ಗೊತ್ತಿಲ್ಲ. ಆ ಹಸಿರು ಕೆಂಪು ಬಳೆಗಳೇ ಚಂದ. ಮತ್ತು ಆ ಗಾಜಿನ ಬಳೆಗಳು ಇಟ್ಕೊಂಡ್ರೆ ಕೈ ತುಂಬ ಇಟ್ಕಣ್ಕ, ಮತ್ತು ಸಣ್ಣ ಸಣ್ಣದು ಇಟ್ಕಣ್ಕ, ಕೈಯಿಂದ ಜಾರಿ ವಾಪಸ್ ದೊಡ್ಡ ದೊಡ್ಡ ಬಳೆ ಎಲ್ಲ ಇಟ್ಕೊಂಬಕಾಗಂತ ನಂಗೆ ಅನ್ಸುತ್ತೆ. ಫುಲ್ ಟೈಟಾಗಿ ಇಟ್ಕಣ್ಕ ಅದು ಕಾಂಬಕ್ಕೆ ಚಂದ. ಬಟ್ ಕೆಲವರಿಗೆಲ್ಲ ಕೈ ಗಟ್ಟಿ ಇರುತ್ತೆ. ಸೊ ಗಾಜಿನ ಬಳೆಗಳನ್ನ ಇಟ್ಕೊಂಬ ಕಷ್ಟ ಆಯ್ತು. ಅಮ್ಮಂದು ರೈಟ್ ಹ್ಯಾಂಡ್ ಗಟ್ಟಿ. ಸೊ ಗಾಜಿನ ಬಳೆ ಇಟ್ಕೊಂಬತ್ತಿಗೆ ತುಂಬ ಕಷ್ಟ ಆಯ್ತು. ಸೊ ನಾವು ಸೋಪ್ ಆಯಿಲ್, ಹ್ಯಾಂಡ್ ವಾಶ್ ಅದೆಲ್ಲ ಹಾಕಿ ಟ್ರೈ ಮಾಡು, ಸ್ವಲ್ಪ ಹೆಲ್ಪ್ ಮಾಡ್ಕತ್ತು. ಒಬ್ರಿಗೆ ಇಟ್ಕೊಂಬಕಾತಿಲ್ಲ ಅದು. ವಾವ್, ಯಾವ ಬಳೆ ಇಟ್ಕೊಂಬ ಯಾವ ಕಲರ್ ನನ್ನ ಸಾರಿಗೆ ಸೂಟ್ ಆತಿತ್ತಂತ ಹೇಳು ಕಾಣ್ತಿದ್ದಾಳೆ. ಆ್ಯಂಡ್ ನಾವೆಲ್ಲ ಸಜೆಸ್ಟ್ ಮಾಡ್ತು ಮದಿ ದಿನ ಫುಲ್ ಗಾಜಿನ ಬಳೆನ ಇಟ್ಕೊಳ್ಳತ್ತ ಅನ್ಕೊಂಡು. ಅದ್ರಂಗೂ ಹಸಿರು ಮತ್ತು ಕೆಂಪು ಆಲ್ರೆಡಿ ಹೇಳ್ದಂಗೆ ಅದೇ ಚಂದ ಅಂದ್ಕೊಂಡು ನಾವೆಲ್ಲ ಹಂಗೆ ಇಟ್ಕೊಂಡು, ನಾನು ಮತ್ತು ನನ್ನ ಫಸ್ಟ್ ತಂಗಿ ಅದೇ ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಇಟ್ಕೊಂಡು ಅದು ಹೆಂಗೋ ಸಾರಿಗೂ ಸೂಟ್ ಆತಿತ್ತು. ಸೊ ಅವಳು ಹಾಗೆ ಇಲ್ಲ, ನಾನು ಫುಲ್ಲು ಗಾಜಿನ ಬಳೆನ ಇಟ್ಕೊಂತೆ, ಫ್ಯಾನ್ಸಿ ಯಾವುದು ಮಿಕ್ಸ್ ಮಾಡೋದಿಲ್ಲ, ಮಧ್ಯ ಗೋಲ್ಡ್ ಬ್ಯಾಂಗಲ್ ಜೊತೆ ಗಾಜಿನ ಬಳೆ ಇದಿಷ್ಟೇ ಇರಲಿ ಅಂದ್ಕೊಂಡು ಇದೇ ಕಲರ್ ಬೇಕಂತ ಹಸಿರು ಮತ್ತು ಕೆಂಪು ಬಳೆನ ಸೆಲೆಕ್ಟ್ ಮಾಡ್ದಾಳು. ಸುಷ್ಮಿತನ ಬಳೆ ಇಟ್ಕೊಂಡಾದ್ಮೇಲೆ ಮತ್ತು ಮನೆಯವರೆಲ್ಲ ಬಳೆ ಇಟ್ಕೊಂಡು ಶುರು ಮಾಡ್ತು. ಫಸ್ಟಿಗೆ ನನ್ನ ತಂಗಿ, ಆಚೆಗೆ ದೊಡ್ಡಮ್ಮ ಇಟ್ಕೊತಿದ್ರು. ದೊಡ್ಡಮ್ಮ ಅಂದರೆ ನನ್ನ ಪಪ್ಪನ ಅಣ್ಣನ ಹೆಂಡತಿ. ಸೊ ಅವ್ರಿಗೆ ಯಾವ್ದು ಬೇಕಂತ ಹೇಳಿ ಬಳೆ ಸೆಲೆಕ್ಟ್ ಮಾಡಿ ಇಟ್ಕೊತಿದ್ರೆ.
ಸುಷ್ಮಿತನ ಮೆಹಂದಿ ದಿನ ಹ್ಯಾಂಡ್ ಪೇಂಟಿಂಗ್ ಸಹ ಇದ್ದಿತ್ತು ಆಯಿತಾ, ಸಣ್ಣ ಸಣ್ಣ ಮಕ್ಕಳಿಗೆ. ಅದನ್ನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಅದೊಂದು ಮಿಸ್ ಆಯಿತು. ಸಣ್ಣ ಮಕ್ಕಳಿಗೆ ಯೂಶ್ವಲಿ ಅದು ಆರ್ಗ್ಯಾನಿಕ್ ಕಲರ್ ಯೂಸ್ ಮಾಡಿ ಏನೋ. ಈಗ ನಾನು ತೋರಿಸ್ತಿದ್ದೆ ಕಣಿದ್ದೀನಿ ಎಷ್ಟು ಚಂದ ಇತ್ತಲ್ಲ. ಇವಳು ಹಾಗೆ ಇಟ್ಕೊಂಡಿದ್ದಾಳನ ಅತ್ತೆ ಮಗಳು ಇವಳು. ಶಿವಾಂಶಿ ಕೂಡ ಅವನು ಹಾಕ್ಸ್ಕೊಂಡಿದ್ದ ಈ ಡ್ರ್ಯಾಗನ್ನ ಅದೇಂದ್ರದು ಒಬ್ರೊಬ್ರು ಎರಡೆರಡು ಕೈಗೆ ಹಾಕ್ಸ್ಕೊಂಡಿದ್ದೆ. ನಂಗೆ ಅದು ವೀಡಿಯೋ ಆವತ್ತು ಮೆಹಂದಿ ದಿನ ನಾನು ಅದು ವೀಡಿಯೋ ಮಾಡ್ಕೊಂಡು ಕಾಯ್ಲಿಲ್ಲ. ಅವ್ರು ಒಂದು ಸೈಡ್ ಇದ್ದಿರೋ ಮಕ್ಕಳೆಲ್ಲ ಅವ್ರ ಹತ್ರ ಹೋಗಿ ಹಾಕ್ಸ್ಕೊಂಡು ಬರ್ತಿದ್ದಿರೋ. ಚಂದ ಇದ್ದಿತ್ತು ಮಾತ್ರ. ನಾನು ಕಂಡಿದ್ದು ನಂಗೆ ವೀಡಿಯೋ ಮಾಡ್ಕೊಂಡು ಕಾಯ್ಲಿಲ್ಲ ಅವತ್ತು, ನೆನಪಾಯ್ಲಿಲ್ಲ. ನೀ ಅದೇ ಹೇಳಲ್ಲ ಈಗ ಇನ್ನೊಂದ್ಸಲಿ ಚರಿ ಮಾಡ್ತವ್ರಿಗಂತ. ಒಂದು ಗ್ರೀನು ಒಂದು ಕೈಗೆ ಗ್ರೀನ್ ಇಟ್ಕೊಂಡೆ, ಕೈಗೆ ಬಳೆಗಾರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿ ಸಾಂಗ್ ತವರಂಗೆ ಇದ್ರಲ್ಲ. ಈಗ ಹೆಂಗಾಯ್ತು ಗಾಜಿನ ಬಳೆ ನನಗೆ ಕಾಮೆಂಟ್ ಮಾಡಿ ಅಕ್ಕ. ಹಾಂ, ಈಗ ಎಲ್ಲ ಬಳೆ ಇಟ್ಕೊಂಡಾಯ್ತು. ಶಾಸ್ತ್ರ ಇರುತ್ತಲ್ಲ ಬಳೆ ಇಡೋಕ್ಕೆ, ಈ ಥರ ಮನೆಗೆ ಬಂದಾಗ ಅವ್ರಿಗೆ ಅಕ್ಕಿ ಕೊಡೋದು ಏನೇನೋ ಶಾಸ್ತ್ರ ಇರುತ್ತೆ. ಅದಾದಮೇಲೆ ನಮ್ಮ ಮೆಹಂದಿ ಆರ್ಟಿಸ್ಟ್ ಬತ್ತೆ ಅಂತ ಹೇಳಿದ್ದೀರು ಮೆಹಂದಿ ಇಡೋಕ್ಕೆ. ಕೊಲಾಬ್ರೇಷನ್ ಕೂಡ ಇದೆ ಅವ್ರ ಜೊತೆಗೆ ಮೆಹಂದಿದು. ಸೊ ಹೊಸ ಮನೆಗೆ ಹೋಗ್ತಿದ್ದಿ ಕಣಿ, ಇಷ್ಟೇ ಡಿಸ್ಟೆನ್ಸ್. ನಮ್ಮ ಮನೆ ಮತ್ತು ಅಮ್ಮನ ಮನೆ ಅಲ್ಲೊಂದು ಗೇಟ್ ಅಷ್ಟೇ. ಅಮ್ಮನ ಮನೆ ಇದು ನಮ್ಮ ಮನೆ. ಮತ್ತು ಇವತ್ತು ನನ್ನ ಗಂಡನ ಮನೆಗೆ ತುಳಸಿ ಪೂಜೆ. ಸಾಯಂಕಾಲ ಅಲ್ಲಿಗೆ ಹೋಯ್ಕು ಮಧ್ಯಾಹ್ನ ಮೆಹಂದಿ ಇಟ್ಕೊಂಡು ಹೆಂಗೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಮೆಹಂದಿ ಇದು ಆರ್ಗ್ಯಾನಿಕ್ ಮೆಹಂದಿ ಅವ್ರು ತಪ್ಪದು. ಒಂದು ಸ್ವಲ್ಪ ಹೊತ್ತರು ಇಟ್ಕೊಳಕ್ಕೆ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಕಲರ್ ಒಳ್ಳೆ ಬರ್ತದೆ. ನನಗೆ ಟೈಮ್ ಇಲ್ಲ, ನೋಡುವ ಏನು ಮಾಡೋದು ಅಂತ. ಈಗ ನನ್ನ ಕೈಲ್ಲ ಡಿಸೈನ್ ಕವರ್ ಅದು ತುಂಬ ಅದೇ ನೋಡಿ ಅದೇ ಅದಕ್ಕೆ ಮತ್ತೆ ಹಂಗೆ ಡಿಸೈನ್ ಚೇಂಜ್ ಮಾಡ್ಬೋದಲ್ಲ. ಎರಡು ದಿನ ಗ್ಯಾಪ್ ಇಪ್ಪಕ್ಕೂ ಹೇಳಿಲ್ಲ ನಮಗೆ ಫಂಕ್ಷನ್. ಇವ್ರು ಫೇಸ್ ತೋರ್ಸೋಕ್ಕಿಲ್ಲ ಅಂತಿದ್ರು, ಸೊ ನಾನು ಫೇಸ್ ತೋರಿಸ್ತಿಲ್ಲ. ವ್ಲಾಗ್ ಮಾಡ್ತಿದ್ದೆ. ಒಂದು ಹ್ಯಾಂಡಿಗೆ ಎಷ್ಟು ಓದ್ಬೇಕಾಯ್ತು ಈ ಫುಲ್ಲು ಈ ಥರ ಮೆಹಂದಿ ಹಿಡಿದಂದ್ರೆ? 2 hours ಬೇಕಾ? ಫ್ರಂಟ್ ಆ್ಯಂಡ್ ಬ್ಯಾಕ್. ಡಿಟೇಲಿಂಗ್ ಡಿಸೈನ್ ಆದರೆ 2 hours ಬೇಕು. ಓಕೆ. ನಾರ್ಮಲ್ ಆದರೆ 1 hour 1.5 hours. ಓಕೆ. ಡಾರ್ಕ್ ಬರುತ್ತೆ ಅಂತ ಕೊಲಾಬ್ರೇಷನಿಗೆ ಏನೆಲ್ಲ ಬೇಕಾದೆಲ್ಲ ವೀಡಿಯೋ ಮಾಡ್ಕೊಂಡು ಇಲ್ಲೇ. ಮತ್ತು 2 ಕೈಗೆ ಇಡುತ್ತೆ ಅಂದರೆ ನಂಗೆ ಪೇಷನ್ಸ್ ಇರಲಿಲ್ಲ ಆಯಿತಾ, ಮತ್ತು ಟೈಮು ಇರಲಿಲ್ಲ. 2 ಕೈಗೆ ಇಡೋದಂದರೆ ತುಂಬ ಟೈಮ್ ಬೇಕಾಗ್ತದೆ. ಅದಕ್ಕೆ ಒಂದು ಕೈಗೆ ಸಾಕು ಅಂದೇಳಿ ಹೇಳಿದೆ. ತುಂಬ ಚೆಂದ ಮಾಡಿ ಇಟ್ಟಿರೋ, ಇಷ್ಟ ಆಯ್ತು ನನಗೆ. ನಾನು ಆ್ಯಕ್ಚುಲಿ ಇಷ್ಟೆಲ್ಲ ಇಟ್ಕೊಂಡು ಪ್ಲ್ಯಾನ್ ಇರಲಿಲ್ಲ. ನಂಗೆ ನಿಜ ಮೆಹಂದಿ ಅಂದರೆ ತುಂಬ ಇಷ್ಟ, ಬಟ್ ಟೈಮ್ ಇಲ್ಲದೆ ಇದ್ದ ಕಾರಣ ನಾನು ಸಿಂಪಲ್ ಅರೇಬಿಕ್ ಡಿಸೈನ್ ಥರ ಇಟ್ಕೊಂಡು ಅಂದ್ಕೊಂಡಿದ್ದೆ. ಅವ್ರು ಫುಲ್ ಇಟ್ಟರು. 2 ಅವರ್ ತಗೊಂಡಿರೋ ಅನ್ಸುತ್ತೆ ಇದಕ್ಕೆ. ಅದಾದಮೇಲೆ ಒಂದು ಅರ್ಧ ಗಂಟೆನೂ ನಾನು ಇಟ್ಕೊಳ್ಳಲಿಲ್ಲ, ಪಟ್ಟ ವಾಶ್ ಮಾಡೋದೆ. ಆಯ್ತಾ? ಹಾಯ್ ಹೇಳಿ, ಇಲ್ಲಿ ಹಾಯ್ ಹೇಳಿ. ನಾವೆಲ್ಲಿ ಗೊತ್ತಿತ್ತು ಈಗ? ಎಲ್ಲಿ ಗೊತ್ತಿತ್ತ? ಪಾಪ ಮನೆಗೆ ಹೇಳ. ಎಂತ ಗೊತ್ತಿತ್ತ ಹೇಳ? ಎಂತ ಗೊತ್ತಿತ್ತು ಪಾಪ ಮನೆಗೆ? ಎಂತ ಪೂಜೆ? ಎಂತ ಪೂಜೆ? ತುಳಸಿ ಪೂಜೆ ಹೇಳ. ಓಕೆ ಬಾಯ್ ಮಾಡಿ. ಅಲ್ಲಿ ಸಿಕ್ಕುವ ಅಂದ್ರೆ ಅಲ್ಲಿ ಸಿಕ್ಕು. ಹಲಸಿನ ಹಣ್ಣಲ್ಲ, ಅಲ್ಲಿ ಸಿಕ್ಕುವ ಹೇಳ. ಅಲ್ಲಿ ಸಿಕ್ಕುವ ಅಲ್ಲ ಮರೇತಿ, ಅಲ್ಲಿ ಸಿಕ್ಕುವ ಹೇಳ. ಬಾ ಗೌಜು ಮನಿ ಗೌಜು. ಅಬ್ಬ ಅಂತ ಸ್ವಟ್ಟ ಇದೆ. ತುಳಸಿ ಪೂಜಕ್ಕೆ ಹಾತಿದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂತಿದ್ರು. ಪೂಜೆ ಮಾಡೋದು ನನ್ನ ದೊಡ್ಡಪ್ಪ ಇಲ್ಲಿ ಪಪ್ಪನ ಅಣ್ಣ ಇವರ ಕಟ್ಟೆ ಪೂಜೆಗೆಲ್ಲ ಹತ್ರ. ಸೊ ಇವತ್ತು ನನ್ನ ಗಂಡನ ಮನೆಯಲ್ಲಿ ಇವರದ್ದೇ ಪೂಜೆ. ಇದೆಲ್ಲ ಹಾಕೋಣ ತೋರ್ತಾ
ಇವತ್ತು ಕಾಯಿ ಒಡಕಿತ್ತು, ಸೊ ಗಂಧ ಹಾಕಂತಿತ್ತು. ಕಾಯಿ ಒಡುವರು ಈ ಥರ ಗಂಧ ಹಾಕಂತಾರೆ, ಮಧ್ಯಾಹ್ನ ಬಾಳೆಲ್ಲ ಊಟ ಮಾಡ್ತಾರೆ, ಅದೆಲ್ಲ ಇರುತ್ತಲ್ಲ ಸಂಪ್ರದಾಯಗಳು. ಸೊ ಇದೆಲ್ಲರಿಗೂ ಗೊತ್ತಿದ್ದೆ, ನಾನೇನು ಸಪ್ರೇಟಾಗಿ ಹೇಳಬೇಡ. ಈಚೆ ಬದಿಯವರಿಗಂತೂ ಅದ್ರ ಬಗ್ಗೆ ಗೊತ್ತಿರುತ್ತೆ ನೀಟಾಗಿ. ನೆಂಟರಿಗೆ, ಹೆಣ್ಣರಿಗೆ, ಬರೆಗಾರರಿಗೆ, ಗುರುಕರಿಗೆ, ಊರರಿಗೆ ಎಂಥದಣ್ಣ ಇದು ದೇವರ ಪ್ರಸಾದ ಅಂದ್ರೆ ಹಿಂಗಿರುತ್ತೆ ಅಂತ. ಆರು ನೀ ಸರಿ ಮಾಡಿ ಹಾಕ್ಲ, ಕೈಗೆ ಕೆಳಗೆ ಬಿಡಿಸ್ತೇನೆ. ಇದ್ರ ಮೇಲೆ ಅಲ್ಲ ಹಾಕು. ಇಲ್ಲ ನಿನ್ನ ಮುಖ ತೋರಿಸುದಿಲ್ಲ, ನೀನು ಹತ್ತಲ್ಲ ಅಷ್ಟು ಮಾಡ್ಕೊಂಬ. ನಿನ್ಗೆ ನನ್ನ ಕೈ ಮಾಡ್ಕೊ ಹಾಕ್ ಮಗ ಹಾಕಿ. ತುಳಸಿ ಪೂಜೆ ಆದಮೇಲೆ ಎಲ್ಲ ನೆಂಟರು ಇಷ್ಟರು ಅವ್ರು ಇವರೆಲ್ಲ ಬಂದ್ರೆ ಮತ್ತೆ ಊಟ ಶುರು ಆಯ್ತು. ಭಟ್ರ ಹತ್ರ ಹೇಳಿ ಮಾಡಿಸೋದು ಪ್ರತಿ ಸಲ. ಮನೇಲೆಲ್ಲ ಮಾಡೋಕ್ಕೂ ಆಗ್ತಿಲ್ಲ. ಮೊದಲೆಲ್ಲ ಮನೇಲೆಲ್ಲ ಮಾಡ್ತಿದ್ದೀರಿ, ಈಗ ಯಾರೂ ಮನೇಲಿ ಮಾಡೋದಿಲ್ಲ. ತುಂಬ ಜನಗೆಲ್ಲ ಹೇಳ್ತಾರಲ್ಲ, ಸೊ ಮನೇಲಿ ಮಾಡೋದು ತುಂಬ ಕೆಲಸ ಆಯ್ತು. ಹಾಗಾಗಿ ಸೊ ಈ ಬ್ಲಾಗು ಹೆಂಗೆ ಅನಿಸ್ತು, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೆ.